ವಿಜಯಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು 200 ವರ್ಷ ಆಳಿದ ಆದಿಲ್ ಶಾಹಿ ಸುಲ್ತಾನರು ಕಲೆ, ಸಾಹಿತ್ಯ, ಸಂಗೀತ ಹಾಗೂ ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದರು. ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಬಾರಾ ಕಮಾನ್ ಸೇರಿದಂತೆ ನೂರಾರು ಸುಂದರ ಸ್ಮಾರಕಗಳನ್ನ ನಿರ್ಮಿಸಿದ ಸುಲ್ತಾನರು ಕೆರೆ, ಕಟ್ಟೆ, ಬಾವಡಿ, ತಲಾಬ್ಗಳನ್ನ ನಿರ್ಮಿಸುವ ಮೂಲಕ ನೀರಾವರಿ ವ್ಯವಸ್ಥೆಗೂ ಗಮನ ಕೊಟ್ಟಿದ್ದರು. ಇಲ್ಲಿರುವ ಆಸಾರ್ ಮಹಲ್ ಬಿಜಾಪುರ ಆದಿಲ್ ಶಾಹಿಗಳ ಆಡಳಿತ ವ್ಯವಸ್ಥೆ ಅದೆಷ್ಟು ಉತ್ತಮವಾಗಿತ್ತು ಎಂಬುದಕ್ಕೆ ನಿದರ್ಶನವಾಗಿದೆ. ಕ್ರಿಸ್ತಶಕ 1646ರಲ್ಲಿ ಗೋಳಗುಮ್ಮಟ ನಿರ್ಮಿಸಿದ ಮೊಹಮ್ಮದ್ ಆದಿಲ್ ಶಾ ಅವರೇ ಈ ಆಸಾರ್ ಮಹಲ್ ಅನ್ನ ನಿರ್ಮಿಸಿದರು. ಇದನ್ನ ನ್ಯಾಯ ಸಭಾಂಗಣವಾಗಿ ಬಳಸಲಾಗ್ತಾ ಇತ್ತು. ಅಂದ್ರೆ ಆ ಕಾಲದಲ್ಲಿ ಇದು ಒಂದು ರೀತಿ ಸುಪ್ರೀಂ ಕೋರ್ಟ್ ಆಗಿ ಕೆಲಸ ಮಾಡ್ತಿತ್ತು. ಸ್ವತಃ ಸುಲ್ತಾನನೇ ಪಸಾರಿ ಕಮಾನ್ ಮೂಲಕ ಹಾದು ಆಸಾರ್ ಮಹಲ್ಗೆ ಬಂದು ನ್ಯಾಯದಾನ ಮಾಡುತ್ತಿದ್ದ. ಇದನ್ನ ಆಗ ದಿವಾನ್ ಎ ಅದಲ್ ಅಂತ ಕರೆಯಲಾಗ್ತಾ ಇತ್ತು. ಇಲ್ಲಿ ಸುಲ್ತಾನನು ಸಾರ್ವಜನಿಕ ನ್ಯಾಯ ವಿಚಾರಣೆ ನಡೆಸುತ್ತಿದ್ದ. ಜನಸಾಮಾನ್ಯರು ತಮ್ಮ ದೂರು, ವಾದ, ದಾವೆಗಳನ್ನ ನೇರವಾಗಿ ಸುಲ್ತಾನನ ಮುಂದೆ ಮಂಡಿಸಬಹುದಾಗಿತ್ತು. ಆಸಾರ್ ಮಹಲ್ ಕೇವಲ ನ್ಯಾಯಾಲಯ ಮಾತ್ರವಲ್ಲ, ರಾಜಕೀಯ ಸಭಾಂಗಣವೂ ಆಗಿತ್ತು. ಪ್ರಮುಖ ಒಪ್ಪಂದಗಳು, ಹಕ್ಕುಪತ್ರಗಳು, ತೆರಿಗೆ ಸಂಬಂಧಿತ ಘೋಷಣೆಗಳು ಇಲ್ಲಿಯೇ ಪ್ರಕಟವಾಗುತ್ತಿದ್ದವು ಎಂದು ಹೇಳಲಾಗುತ್ತದೆ. ಕಟ್ಟಡ ಕಟ್ಟಿದ ಕೆಲವು ವರ್ಷಗಳ ನಂತರ ಮೆಕ್ಕಾದಿಂದ ತಂದ ಮಹಮ್ಮದ್ ಪೈಗಂಬರ್ ಅವರ ಗಡ್ಡದ ಕೂದಲುಗಳನ್ನು ಇಲ್ಲಿ ಇರಿಸಲಾಯಿತು. ಹೀಗಾಗಿ ಈ ಕಟ್ಟಡಕ್ಕೆ ಧಾರ್ಮಿಕ ಮಹತ್ವ ಬಂತು. ಪರ್ಷಿಯನ್ ಭಾಷೆಯಲ್ಲಿ ಆಸಾರ್ ಅಂದ್ರೆ ಪವಿತ್ರ ಎಂದರ್ಥ. ಪೈಗಂಬರ್ ಅವರ ಪವಿತ್ರ ಕೂದಲನ್ನ ಇಲ್ಲಿ ಇಟ್ಟಿದ್ದಕ್ಕಾಗಿ ಈ ಕಟ್ಟಡಕ್ಕೆ ಆಸಾರ್ ಮಹಲ್ ಎಂದು ಕರೆಯಲಾಯಿತು. ಭಾರತದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಪವಿತ್ರ ಕೂದಲುಗಳು ಇರುವುದು ಎರಡೇ ಸ್ಥಳದಲ್ಲಿ, ಒಂದು ಕಾಶ್ಮೀರ, ಮತ್ತೊಂದು ಈ ಆಸಾರ್ ಮಹಲ್. ಈದ್ ಮಿಲಾದ್ ದಿವಸ ಪ್ರತಿ ವರ್ಷವೂ ಇಲ್ಲಿ ಸಂದಲ್ ಮತ್ತು ಉರುಸ್ ಜರುಗುತ್ತದೆ. ಸಂದಲ್ ಸಂದರ್ಭದಲ್ಲಿ ಪೈಗಂಬರ್ ಅವರ ಪವಿತ್ರ ಕೂದಲುಗಳನ್ನ ಇರಿಸಿದ ಪೆಟ್ಟಿಗೆಯ ದರ್ಶನ ಮಾಡಿಸಲಾಗುತ್ತದೆ. ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಾರೆ. ಇದು 2 ಅಂತಸ್ತಿನ ಭವ್ಯ ಕಟ್ಟಡ. ಮೇಲ್ಛಾವಣಿಗೆ ತೇಗದ ಮರದ ದಿಮ್ಮಿಗಳನ್ನ ಬಳಸಲಾಗಿದೆ. 1956ರಲ್ಲಿ ಒಂದು ಬದಿಯ ಮೇಲ್ಛಾವಣಿ ಕುಸಿದು ಬಿತ್ತು. ಛಾವಣಿಯಲ್ಲಿ ಬಳಸಲಾಗಿದ್ದ ಮರದ ದಿಮ್ಮಿಗಳನ್ನ ಕಟ್ಟಡದ ಪಕ್ಕದಲ್ಲಿ ಇರಿಸಲಾಗಿದೆ. ಸಭಾಂಗಣದ ಮುಂದಿರುವ 3 ಸುಂದರವಾದ ಕೊಳಗಳು ಕಟ್ಟಡದ ಅಂದವನ್ನ ಹೆಚ್ಚಿಸಿವೆ. ಮಧ್ಯಭಾಗದ ಕೊಳ ಸುಮಾರು 10 ಅಡಿ ಆಳ ಇದೆ. ಅದರ ಪಕ್ಕದಲ್ಲಿರುವ ಕೊಳಗಳು ಮಧ್ಯಭಾಗಕ್ಕೆ ಹೋಲಿಸಿದರೆ ಗಾತ್ರ ಹಾಗೂ ಆಳದಲ್ಲಿ ಸ್ವಲ್ಪ ಸಣ್ಣದಾಗಿವೆ. ಸುಲ್ತಾನರ ಕಾಲದಲ್ಲಿ ಈ ಕೊಳಗಳಿಗೆ ಬೇಗಂ ತಲಾಬ್ನಿಂದ ನೀರು ಹರಿಸಲಾಗುತ್ತಿತ್ತು ಎಂದು ಹೇಳಲಾಗ್ತದೆ.
ಆಸಾರ್ ಮಹಲ್ ಕೇವಲ ಭವ್ಯ ಕಟ್ಟಡಕ್ಕಾಗಿ ಮಾತ್ರವಲ್ಲ, ತನ್ನ ಸುಂದರ ವಾಸ್ತುಶಿಲ್ಪದಿಂದಲೂ ಜನರ ಗಮನ ಸೆಳೆಯುತ್ತದೆ. ಇಲ್ಲಿರುವ ಅಲಂಕಾರಿಕ ಕಿಟಕಿಗಳು ನಯನ ಮನೋಹರವಾಗಿವೆ. ಮೇಲ್ಮಹಡಿಯಲ್ಲಿ ಆದಿಲ್ ಶಾಹಿ ಕಾಲದ ವರ್ಣಚಿತ್ರಗಳು, ಮೊಹಮ್ಮದ್ ಆದಿಲ್ ಶಾಹಿ ಅವರಿಗೆ ಸಂಬಂಧಿಸಿದ ಜಮಖಾನ, ಕಸೂತಿ ಮಾಡಿದ ಬಟ್ಟೆಗಳನ್ನ ಸಂಗ್ರಹಿಸಿ ಇಡಲಾಗಿದೆ. ಆಸಾರ್ ಮಹಲ್ ಮುಂಭಾಗದಲ್ಲಿ ಇರುವ ಈ ಕಟ್ಟಡದಲ್ಲಿ ಮರಣದಂಡನೆಗೆ ಒಳಪಟ್ಟ ಕೈದಿಗಳನ್ನ ಗಲ್ಲಿಗೇರಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ನೀವೇನಾದರೂ ವಿಜಯಪುರಕ್ಕೆ ಭೇಟಿ ನೀಡಿದರೆ ಈ ಆಸಾರ್ ಮಹಲ್ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.